So hey guys, welcome back to my YouTube channel. ಸೊ ಗೈಸ್ ನಿಮ್ಮ ಎಕ್ಸಾಮ್ 23 ಮತ್ತು 24 ಇದೆ ಆ್ಯಂಡ್ ಐ ಹೋಪ್ ನೀವೆಲ್ಲರೂ ತುಂಬ ಚೆನ್ನಾಗಿ ಪ್ರಿಪೇರ್ ಆಗ್ತಾ ಇದ್ದೀರಾ ಅಂತ. ಆ್ಯಂಡ್ ರೈಟ್ ನೌ ಮೆನಿ ಆಫ್ ಯು ಆರ್ ಹಾನೆಸ್ಟ್ಲಿ ಫೀಲಿಂಗ್ ಸ್ಕೇರ್ಡ್. ಯು ಮೈಟ್ ಬಿ ಥಿಂಕಿಂಗ್ ನಾನು ಬರೀ ಬೋರ್ಡ್ಸಿಗೆ ಮಾತ್ರ ಪ್ರಿಪೇರ್ ಆಗಿದ್ದೆ, KCTಗೆ ಸಪ್ರೇಟಾಗಿ ಪ್ರಿಪೇರ್ ಆಗಿರಲಿಲ್ಲ, ಇವಾಗ ಏನು ಮಾಡೋದು, ಎಲ್ಲರೂ ರಿವಿಷನ್ಸ್ ಮಾಡ್ತಾಯಿದ್ದಾರೆ, ಮಾಕ್ ಟೆಸ್ಟ್ ಮಾಡ್ತಾಯಿದ್ದಾರೆ, ನಾನು ಇನ್ನೂ ಬಿಹೈಂಡಲ್ಲಿದ್ದೀನಿ ಅಂತ. ಡೋಂಟ್ ವರಿ ಗೈಸ್, ದೀಸ್ ವಿಡಿಯೋ ಇಸ್ ಎಕ್ಸಾಕ್ಟ್ಲಿ ಫಾರ್ ಯು. ಆ್ಯಂಡ್ ನೆಕ್ಸ್ಟ್ 16 to 18 ಡೇಸ್ನ ಹೇಗೆ ಯೂಟಿಲೈಸ್ ಮಾಡ್ಕೋಬೋದು ಅನ್ನೋದನ್ನ ನೆಕ್ಸ್ಟ್ ಫ್ಯೂ ಮಿನಿಟ್ಸಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಆ್ಯಂಡ್ ಈ ಡೇಸ್ ನಿಮ್ಮ KCT ರ್ಯಾಂಕಿಂಗ್ನ ಕೂಡ ಚೇಂಜ್ ಮಾಡ್ಬೋದು, ಇನ್ಕ್ಲೂಡಿಂಗ್ ನಿಮ್ಮ ಬೋರ್ಡ್ಸ್ ಚೆನ್ನಾಗಾಗಿದ್ರೆ. ಸೊ ಗೈಸ್, ಬಿಫೋರ್ ಗೋಯಿಂಗ್ ಟು ಪ್ಲ್ಯಾನ್ ಒಂದು ಅನೌನ್ಸ್ಮೆಂಟ್ ಮಾಡಬೇಕಾಯಿತು. ಐ ಹೋಪ್ ನೀವೆಲ್ಲರೂ ಕೇಳಿರ್ತೀರ, ಕಾಲೇಜ್ ಎಜುಕೇಷನಲ್ ಎಕ್ಸ್ಪೋ ಅಂತ ಮಾಡ್ತಾರೆ, ಪಬ್ಲಿಕ್ TV ಅವ್ರು ಮಾಡ್ತಾರೆ, ಕಾಲೇಜ್ ದುನಿಯಾದವ್ರು ಮಾಡ್ತಾರೆ. ಆ್ಯಂಡ್ ರೀಸೆಂಟಾಗೂ ಒಂದಾಯಿತು, ನಂಗೆ ಅದ್ರ ಬಗ್ಗೆ ಅಷ್ಟು ಐಡಿಯಾ ಇರಲಿಲ್ಲ, ಅದಕ್ಕೋಸ್ಕರ ಇನ್ಫಾರ್ಮ್ ಮಾಡೋಕ್ಕಾಗಿಲ್ಲ. ಸಾರಿ ಫಾರ್ ದ್ಯಾಟ್. ನೆಕ್ಸ್ಟು ಪಬ್ಲಿಕ್ TV ಇಲ್ಲ ಕಾಲೇಜ್ ದುನಿಯಾದವ್ರು ಮಾಡ್ತಾರೆ, ಅವಾಗ ನಾನು ಇನ್ಫಾರ್ಮ್ ಮಾಡೇ ಮಾಡ್ತೀನಿ. ನೀವೆಲ್ಲರೂ ಅದನ್ನು ಅಟೆಂಡ್ ಆಗಕ್ಕೆ ಟ್ರೈ ಮಾಡಿ, ಎಂತಕ್ಕಂದರೆ ಕರ್ನಾಟಕದಲ್ಲಿರೋ ಎಲ್ಲ ಕಾಲೇಜಸ್ಸು ಅಲ್ಲಿಗೆ ಬರುತ್ತೆ. ನಿಮ್ಗೆ ಏನೇನು ಡೌಟ್ಸ್ ಇದೆ, ಪ್ಲೇಸ್ಮೆಂಟ್ಸ್ ಆಗಿರ್ಬೋದು, ಕಟ್ ಆಫ್ಸ್ ಆಗಿರ್ಬೋದು, ಇಲ್ಲ ಕಾಲೇಜ್ ಬಗ್ಗೆ ಆಗಿರ್ಬೋದು, ಇಲ್ಲ ಕೋರ್ಸ್ ಬಗ್ಗೆ ಆಗಿರ್ಬೋದು, ಎಲ್ಲದಕ್ಕೂ ನಿಮ್ಗೆ ಆನ್ಸರ್ ಸಿಗುತ್ತೆ. ಒಂದು ಗುಡ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ಪರ್ಸ್ನಲ್ ಸಜೆಷನ್ ಅಂತ ಹೇಳ್ತಾ ಇದ್ದೀನಿ, ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ಗೈಸ್, ನೆಕ್ಸ್ಟು ನನ್ನ ಚಾನಲಲ್ಲಿ ತುಂಬ ಒಳ್ಳೊಳ್ಳೆ ಕಾಂಟೆಂಟ್ಸ್ ಬರ್ತಾಯಿದೆ. ನೆಕ್ಸ್ಟಿಂದ ನಿಮ್ಮ ಕಾಲೇಜ್ ಸೆಲೆಕ್ಷನ್ ಆಗಿರ್ಬೋದು, ಕೋರ್ಸ್ ಸೆಲೆಕ್ಷನ್ ಆಗಿರ್ಬೋದು, ಇಂಪ್ರೂವ್ಮೆಂಟ್ ಎಕ್ಸಾಮ್ ಬಗ್ಗೆ ಆಗಿರ್ಬೋದು, KCT ಕೌನ್ಸಿಲಿಂಗ್ ಬಗ್ಗೆ ಆಗಿರ್ಬೋದು, ತುಂಬ ಒಳ್ಳೊಳ್ಳೆ ಕಾಂಟೆಂಟ್ಸ್ ಬರ್ತಾಯಿದೆ. ಆ್ಯಂಡ್ ನೆಕ್ಸ್ಟು 2-3 ವೀಡಿಯೋಸ್ ತುಂಬಾ ಯೂಸ್ಫುಲ್ ಆಗಿರುತ್ತೆ ನಿಮಗೆ. ಸೊ ಅದಕ್ಕೋಸ್ಕರ ಕನೆಕ್ಟೆಡ್ ಆಗಿರಿ. ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ. ಸೊ ಗೈಸ್, ಅಂಡರ್ಸ್ಟ್ಯಾಂಡ್ ದೀಸ್ ಥಿಂಗ್ ಕ್ಲಿಯರ್ಲಿ. KCT JEE ಎಕ್ಸಾಮ್ ಥರ ಅಲ್ಲ, ತುಂಬ ಟ್ವಿಸ್ಟೆಡ್ ಕ್ವಶನ್ಸ್ ಇರಲ್ಲ. ಫ್ಯೂ ಆಫ್ ದೆಮ್ ಇರ್ಬೋದು, ಬಟ್ ತುಂಬ ಟ್ವಿಸ್ಟೆಡ್ ಕ್ವಶನ್ಸ್ ಇರಲ್ಲ ಅಲ್ಲಿ. KCTಲಿ ನಿಮ್ಮ ಕಾನ್ಸೆಪ್ಟ್ಸಿಂದ, ಫಾರ್ಮುಲಾಸಿಂದ ಆ್ಯಂಡ್ NCERT ಲೈನ್ಸಿಂದ ಡೈರೆಕ್ಟಾಗಿ ಕ್ವಶನ್ಸ್ ಕೇಳ್ತಾರೆ. ಆ್ಯಂಡ್ ನೀವೇನಾದರೂ ಬೋರ್ಡ್ಸ್ಗೆ ಸಿನ್ಸಿಯರಾಗಿ ಪ್ರಿಪೇರ್ ಆಗಿದ್ದೀರಾ ಅಂದರೆ ಯು ಆಲ್ರೆಡಿ ನೋ ಮೋಸ್ಟ್ ಆಫ್ ದಿ ಸಿಲೆಬಸ್. ನಿಮ್ಮ ಪ್ರಾಬ್ಲಮ್ ಈಗ ಸಿಲೆಬಸ್ ಅಲ್ಲ, ನಿಮ್ಮ ಪ್ರಾಬ್ಲಮ್ MCQ, ಸ್ಪೀಡ್, ರಿವಿಷನ್. ಆ್ಯಂಡ್ ದಟ್ ಈಸ್ ಎಕ್ಸಾಕ್ಟ್ಲಿ ವಾಟ್ ಯು ನೀಡ್ ಟು ಫಿಕ್ಸ್ ಇನ್ ನೆಕ್ಸ್ಟ್ ಡೇಸ್. ಸೊ ಗೈಸ್, ಡೋಂಟ್ ಥಿಂಕ್ ಎಲ್ಲರೂ ತುಂಬ ಮಂತ್ಸ್ ಬ್ಯಾಕಿಂದನೇ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿದ್ದಾರೆ, ನಾನು ಇನ್ನೂ ಸ್ಟಾರ್ಟ್ ಮಾಡಿಲ್ಲ ಅಂತ. ನೀವೇನಾದರೂ ನೆಕ್ಸ್ಟ್ ಲಾಸ್ಟ್ 16 to 18 ಡೇಸ್ನ ಕ್ಲೀನಾಗಿ ಯೂಟಿಲೈಸ್ ಮಾಡಿಕೊಂಡ್ರೆ ಆ್ಯಂಡ್ ಸ್ಮಾರ್ಟಾಗಿ ಸ್ಟಡಿ ಮಾಡಿದ್ರೆ ನೀವು ಒಂದು ಡೀಸೆಂಟ್ ರ್ಯಾಂಕ್ನ ತೊಗೋಬೋದು. ಆಲ್ಸೋ ಮೆನಿ ಆಫ್ ಯು ನೋ ಐ ಆಮ್ ಡೂಯಿಂಗ್ ನೈಟ್ ಲೈವ್ ಸ್ಟಡಿ ಸೆಷನ್ ಲೈಕ್ 11:30, 12 o'clock, ಬಿಕಾಸ್ ನಾನು ನೈಟ್ ಟೈಮೇ ಓದೋದು. ಆ್ಯಂಡ್ ದೇರ್ ವಿಲ್ ಬಿ ನೋ ಟಾಕ್ಸ್, ನೋ ಟೆಕ್ಸ್ಟ್, ನೋ ಚಾಟ್ಸ್, ಓನ್ಲಿ ಫೋಕಸ್ ಸ್ಟಡಿ. ಮೇನ್ಲಿ ಐ ಆಮ್ ಡೂಯಿಂಗ್ ಇಟ್ ಫಾರ್ ಕನ್ಸಿಸ್ಟೆನ್ಸಿ, ಬಿಕಾಸ್ ಐ ಫೆಲ್ಟ್ ಐ ಲಾಸ್ಟ್ ಮೈ ಕನ್ಸಿಸ್ಟೆನ್ಸಿ. ಯಾರಿಗಾದರೂ ಇಂಟ್ರೆಸ್ಟ್ ಇದೆ ಬ್ರೋ ನಾವು ಜಾಯ್ನ್ ಆಗ್ತೀವಿ ಅಂತ ಅನಿಸಿದ್ರೆ ಈ ವಿಡಿಯೋಗೆ 10 ಕಮೆಂಟ್ಸ್ ಬಂದರೆ ನಾನು ಟೈಮಿಂಗ್ಸ್ನ ಚೇಂಜ್ ಮಾಡಬೇಕು ಅಂತ ಇದ್ದೀನಿ. ಲೈಕ್ 7 o'clock ಸ್ಟಾರ್ಟ್ ಮಾಡೋಣ ಅಂತ ಇದ್ದೀನಿ. ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಕಮೆಂಟ್ ಮಾಡಿ, ಐ ವಿಲ್ ಚೇಂಜ್ ದ ಟೈಮಿಂಗ್ಸ್. ಆಲ್ ರೈಟ್ ಗೈಸ್, ಕಮಿಂಗ್ ಟು ದಿ ಮೇನ್ ಟಾಪಿಕ್, ಎ ಕ್ಲಿಯರ್ ಪ್ರಾಕ್ಟಿಕಲ್ 16 to 18 days ಆ್ಯಕ್ಷನ್ ಪ್ಲಾನ್ that you can start from today and follow till the exam. ಸೊ ನಾನಿಲ್ಲಿ ಒಂದಷ್ಟು ಸ್ಟ್ರಾಟಜೀಸ್, ರೂಲ್ಸ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದನ್ನು ಕ್ಲಿಯರಾಗಿ ಎಕ್ಸಾಮ್ವರೆಗೂ ಫಾಲೋ ಮಾಡಿದ್ರೆ ನೀವು ಒಂದು ಗುಡ್ ರ್ಯಾಂಕ್ನ ತಗೋಬೋದು. ಸೊ ಗೈಸ್, ಫಸ್ಟ್ ಸ್ಟ್ರಾಟಜಿ, ಡೋಂಟ್ ಟಚ್ ನ್ಯೂ ಬುಕ್ಸ್. ಇವಾಗೇನಾದರೂ ನೀವು ಹೊಸ ಮೆಟೀರಿಯಲ್ನ ಓದೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಕನ್ಫ್ಯೂಷನ್ ಸ್ಟಾರ್ಟ್ ಆಗೋಗುತ್ತೆ. ಸೊ ಅದಕ್ಕೋಸ್ಕರ ನೀವೇನು ಬೋರ್ಡ್ಸ್ಗೆ ಪ್ರಿಪೇರ್ ಆಗಿದ್ರಿ ಅದೇ ಮೆಟೀರಿಯಲ್ನ ಯೂಸ್ ಮಾಡಿ ಆ್ಯಂಡ್ ಅದ್ರ ಜೊತೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ನ ಸಾಲ್ವ್ ಮಾಡ್ತಾ ಹೋಗಿ. ಸೆಕೆಂಡ್ ಸ್ಟ್ರಾಟಜಿ ಬಂದು 9 hours ಸ್ಟ್ರಕ್ಚರ್. ಎವ್ರಿ ಡೇ ನೀವು 9 hours ಓದಲೇಬೇಕು ವಿತೌಟ್ ಡಿಸ್ಟ್ರಾಕ್ಷನ್. 9 hours ಇಸ್ ಎನಫ್ ಇಫ್ ಯು ಡೂ ಇಟ್ ಸೀರಿಯಸ್ಲಿ. ಸೊ 3 hours ಫಾರ್ ಫಿಸಿಕ್ಸ್, 3 hours ಫಾರ್ ಕೆಮಿಸ್ಟ್ರಿ ಆ್ಯಂಡ್ 3 hours ಫಾರ್ ಮ್ಯಾಥ್ಸ್. ಸೊ ಗೈಸ್, ಫಿಸಿಕ್ಸ್ ಸ್ಟ್ರಾಟಜಿ, ಫಸ್ಟು ಕಾನ್ಸೆಪ್ಟ್ಸ್ನ ಕ್ಲೀನಾಗಿ ಅರ್ಥ ಮಾಡ್ಕೊಳ್ಳಿ ಆ್ಯಂಡ್ ಅದಾದಮೇಲೆ ಫಾರ್ಮುಲಾ ಮತ್ತು ಕಾನ್ಸ್ಟೆಂಟ್ ವ್ಯಾಲ್ಯೂಸ್ನ ಕ್ಲೀನಾಗಿ ಪ್ರಾಕ್ಟೀಸ್ ಮಾಡಿ ಆ್ಯಂಡ್ ಒಂದು ಕಡೆ ಬರೆದಿಟ್ಕೊಳ್ಳಿ. ಅದು ನಿಮಗೆ ಎಕ್ಸಾಮ್ ಟೈಮಲ್ಲಿ ತುಂಬಾ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಒಂದು ಚಾಪ್ಟರ್ ಆದಮೇಲೆ ಇಮಿಡಿಯೇಟಾಗಿ 40 to 50 MCQಸ್ನ ಸಾಲ್ವ್ ಮಾಡಿ. ಪರ್ ಟಾಪಿಕ್ ಅಟ್ಲೀಸ್ಟ್ 5 MCQಸ್ನಾದರೂ ಸಾಲ್ವ್ ಮಾಡಿ. ಆ್ಯಂಡ್ ನೀವೇನಾದರೂ ಬ್ರೋ ಎಲ್ಲಿ ಇವಾಗ ನಾನು MCQನ ಸಾಲ್ವ್ ಮಾಡಲಿ ಅಂತ ಕೇಳಿದ್ರೆ ಒಂದು MTG ಫಿಂಗರ್ ಟಿಪ್ಸ್ನ ಯೂಸ್ ಮಾಡ್ಬೋದು. ನೀವೇನಾದರೂ ಬ್ರೋ ನನ್ನ ಹತ್ರ ಬುಕ್ ಇಲ್ಲ ಅಂತ ಅಂದರೆ AI ಯೂಸ್ ಮಾಡ್ಬೋದು. ದಟ್ ಈಸ್ ವೆರಿ ಮಚ್ ಬೆಟರ್. ರಿಮೆಂಬರ್ ಗೈಸ್, KCT ಫಿಸಿಕ್ಸ್ ಈಸ್ ವೆರಿ ಮಚ್ ಫಾರ್ಮುಲಾ ಓರಿಯೆಂಟೆಡ್. ಸೊ ಗೈಸ್, ಕೆಮಿಸ್ಟ್ರಿ ಸ್ಟ್ರಾಟಜಿ, ಕೆಮಿಸ್ಟ್ರಿ ಈಸ್ ಯುವರ್ ಸ್ಕೋರಿಂಗ್ ವೆಪನ್. ಫಿಸಿಕಲ್ ಕೆಮಿಸ್ಟ್ರಿಲಿ ಕ್ಲೀನಾಗಿ ಫಾರ್ಮುಲಾನ ಪ್ರಾಕ್ಟೀಸ್ ಮಾಡಿ ಆ್ಯಂಡ್ ಗ್ರಾಫ್ಸ್ನ ಕ್ಲೀನಾಗಿ ಪ್ರಾಕ್ಟೀಸ್ ಮಾಡಿ. ಇಫ್ ಪಾಸಿಬಲ್ ನ್ಯೂಮರಿಕಲ್ಸ್ನು ಪ್ರಾಕ್ಟೀಸ್ ಮಾಡಿ ಆ್ಯಂಡ್ ಇನ್ವರ್ಸ್ಲಿ ಪ್ರೊಪೋರ್ಷನಲ್, ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಅದನ್ನು ಕ್ಲೀನಾಗಿ ನೋಡ್ಕೊಂಡೋಗಿ. ಆ್ಯಂಡ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಲ್ಲಿ ನೀವು ಅಯಾನ್ಸ್ ಹೇಗೆ ಟ್ರಾನ್ಸ್ಫರ್ ಆಗುತ್ತೆ ಆ್ಯಂಡ್ ರಿಯಾಕ್ಷನ್ ಹೇಗೆ ಕನ್ವರ್ಷನ್ ಆಗುತ್ತೆ ಇದನ್ನು ಕ್ಲೀನಾಗಿ ಓದ್ಕೊಂಡೋಗಿ. ಆ್ಯಂಡ್ ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿಲಿ ಆಲ್ಮೋಸ್ಟ್ NCERTಯಿಂದನೇ ಎಲ್ಲ ಕ್ವಶನ್ಸು ಬರೋದು. ಇವಾಗ ನೀವು NCERT ಓದೋಕೆ ಹೋದರೆ ನಿಮ್ಮ ತಲೆ ಫುಲ್ಲು ಕೆಟ್ಟೋಗುತ್ತೆ. ಸೊ ಅದಕ್ಕೋಸ್ಕರ ನೀವು ಬೋರ್ಡ್ಸ್ಗೆ ಏನು ಪ್ರಿಪೇರ್ ಆಗಿದ್ರಿ ಅದೇ ಕಾನ್ಸೆಪ್ಟ್ಸ್ನ ಕ್ಲೀನಾಗಿ ಅರ್ಥ ಮಾಡ್ಕೊಂಡು ಹೋಗೋಕ್ಕೆ ಟ್ರೈ ಮಾಡಿ. ಸೊ ಗೈಸ್, ಮ್ಯಾಥ್ಸ್ ಸ್ಟ್ರಾಟಜಿ ಬೇರೆ ಯಾವ್ದಾರೇನೂ ಇಲ್ಲ, ಡೈಲಿ ಪ್ರಾಕ್ಟೀಸ್ ಮಾಡಲೇಬೇಕು. ಆ್ಯಂಡ್ ಫಾರ್ಮುಲಾಸ್ನೆಲ್ಲ ಒಂದು ಕಡೆ ಬರೆದಿಟ್ಕೊಳ್ಳಿ. ಅಗೈನ್ ನಿಮ್ಮ ಎಕ್ಸಾಮ್ ಟೈಮಲ್ಲಿ ತುಂಬಾ ಹೆಲ್ಪ್ ಆಗುತ್ತೆ ಅದು. ಡೋಂಟ್ ರಶ್ ಟು ಸಿ ದ ಸೊಲ್ಯೂಷನ್. ನೀವು ಎಷ್ಟಾಗುತ್ತೋ ಅಷ್ಟು ಎಫರ್ಟ್ಸ್ ಹಾಕಿ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡಿ. ಆ್ಯಂಡ್ ಫೋಕಸ್ ಮೋರ್ ಆನ್ ಕ್ಯಾಲ್ಕುಲಸ್, ವೆಕ್ಟರ್ಸ್, 3D ಜಾಮಿಟ್ರಿ ಆ್ಯಂಡ್ ಟ್ರಿಗ್ನೋಮೆಟ್ರಿ. ಆ್ಯಂಡ್
ಪರ್ ಚಾಪ್ಟರ್ ಅಟ್ಲೀಸ್ಟ್ 40 to 60 MCQಸ್ನಾದರೂ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡಿ. ಸೊ ಗೈಸ್, ಲಾಸ್ಟ್ 5 days ಸ್ಟ್ರಾಟಜಿ ಅಂದರೆ 19th ಆದಮೇಲೆ ಪರ್ ಡೇ ಒಂದು ಮಾಕ್ ಟೆಸ್ಟ್ ಕೊಡಿ ಆ್ಯಂಡ್ ಎಲ್ಲಿ ಮಿಸ್ಟೇಕ್ ಮಾಡ್ತಾ ಇದ್ದೀರಾ ಅದನ್ನು ಕ್ಲೀನಾಗಿ ಅನಲೈಸ್ ಮಾಡಿ ಆ ಮಿಸ್ಟೇಕ್ನ ಕರೆಕ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ನಿಮ್ಗೆ ಯಾವಾಗ ಟೈಮ್ ಸಿಗುತ್ತೆ ಅವಾಗೆಲ್ಲ ರಿವಿಷನ್ ಮಾಡ್ತಾನೆ ಇರಿ ಆ್ಯಂಡ್ ಆದಷ್ಟು ಕಾಮ್ ಆಗಿರೋಕ್ಕೆ ಟ್ರೈ ಮಾಡಿ ಅವಾಗ. ಸೊ ಗೈಸ್, ಐ ಹೋಪ್ ವಿಡಿಯೋ ಹೆಲ್ಪ್ಫುಲ್ ಆಗಿತ್ತು ಅಂತ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ. ಆ್ಯಂಡ್ ನೆಕ್ಸ್ಟಿಂದ ಒಳ್ಳೊಳ್ಳೆ ಕಾಂಟೆಂಟ್ಸ್ ಬರ್ತಾ ಇದೆ. ಸ್ಟೇ ಕನೆಕ್ಟೆಡ್. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಸಿ ಯು ಆಲ್ ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.